ನಮಸ್ತೆ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾವಿವತ್ತು ಕರೆಂಟ್ ಎಲೆಕ್ಟ್ರಿಸಿಟಿಯ ಹೋಮ್ಸ್ ಲಾ ಬಗ್ಗೆ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಹೋಮ್ಸ್ ಲಾಗೆ ಬೇಕಾಗಿರುವಂಥ ಸರ್ಕ್ಯೂಟ್ ಡಯಾಗ್ರಾಮ್ ಈಗ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ. ಇದು ಬ್ಯಾಟ್ರಿ ಅಥವಾ ಸೆಲ್ ಅಂತ ಇಟ್ಕೊಳ್ಳೋಣ. ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ ಎರಡೂ ಇದೆ. ಇದು ಆ್ಯಮ್ಮೀಟರ್ ಕರೆಂಟನ್ನು ಮೆಷರ್ ಮಾಡುತ್ತೆ. ಇದು ವೋಲ್ಟ್ ಮೀಟರು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೆಷರ್ ಮಾಡುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿಸ್ ರೆಸಿಸ್ಟರ್. ಇಲ್ಲಿ ನಾನು ರೆಸಿಸ್ಟರ್ ಅಂತ ಬರ್ಕೊಂಡಿದ್ದೀನಿ. ಈ ರೆಸಿಸ್ಟರು ಇಟ್ ಈಸ್ ನಥಿಂಗ್ ಬಟ್ ಕಂಡಕ್ಟರ್ಗೆ ಕರೆಂಟನ್ನು ಅಪೋಸ್ ಮಾಡುವಂಥ ಪ್ರಾಪರ್ಟಿ ಇದ್ದೇ ಇರುತ್ತೆ. ಹಾಗಾಗಿ ಕಂಡಕ್ಟರ್ನೇ ನಾನು ರೆಸಿಸ್ಟರ್ ಅಂತ ಬರ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲೊಂದು ರಿಯೋಸ್ಟಾಟನ್ನು ಕನೆಕ್ಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ಒಂದು ಕೀ ಇದೆ. ರಿಯೋಸ್ಟಾಟ್ನ ಕೆಲಸ ಏನು ಅಂತಂದರೆ ಈ ಕಂಡಕ್ಟರ್ನ ಮುಖಾಂತರ ಅಥವಾ ರೆಸಿಸ್ಟರ್ನ ಮುಖಾಂತರ ಕರೆಂಟನ್ನು ಚೇಂಜ್ ಮಾಡ್ಬೋದು. ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೂಡ ಚೇಂಜ್ ಮಾಡ್ಬೋದು. ಅದಕ್ಕೋಸ್ಕರ ಒಂದು ಡಿವೈಸ್ ಅಷ್ಟೇ ಅದು ರಿಯೋಸ್ಟಾಟ್. ಈಗ ಹೋಮ್ಸ್ ಲಾದ ಸ್ಟೇಟ್ಮೆಂಟನ್ನು ನಾನು ಹೇಳಿಬಿಡ್ತೀನಿ. ಸ್ಟೇಟ್ಮೆಂಟ್ ಈಸ್ ವೆರಿ ಸಿಂಪಲ್. ಈ ರೆಸಿಸ್ಟರ್ ಅಂದರೆ ಆ ಕಂಡಕ್ಟರ್ನ ಡೈಮೆನ್ಷನ್ಸು ಮತ್ತು ಟೆಂಪ್ರೇಚರು ಕಾನ್ಸ್ಟೆಂಟ್ ಆಗಿದ್ದಾಗ ಈ ಕಂಡಕ್ಟರ್ನ ಸುತ್ತ ಇರುವಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅದನ್ನು ವಿ ಅಂತ ತಗೋತೀನಿ. ಮತ್ತು ಈ ರೆಸಿಸ್ಟರ್ ಮುಖಾಂತರ ಪಾಸ್ ಆಗ್ತಾ ಇರುವಂಥ ಈ ಕಂಡಕ್ಟರ್ ಮುಖಾಂತರ ಪಾಸ್ ಆಗ್ತಾ ಇರುವಂಥ ಕರೆಂಟನ್ನು ಐ ಅಂತ ಹೇಳಿದ್ದೀನಿ ನಾನು. ಆ ಐಯನ್ನು ಡಿವೈಡ್ ಮಾಡ್ತೀನಿ. ವಿಯನ್ನು ಐಯಿಂದ ಡಿವೈಡ್ ಮಾಡ್ತಾ ಇದ್ದೀನಿ. ಈ ರೇಷಿಯೋ ಇರುತ್ತಲ್ಲ, ಇದು ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತಂತೆ. ಇದನ್ನೇ ನಾವು ಹೋಮ್ಸ್ ಲಾ ಅಂತ ಕರೆಯುವಂಥದ್ದು. ಸೊ ವಾಟ್ ಎಕ್ಸಾಕ್ಟ್ಲಿ ಹೋಮ್ಸ್ ಲಾ? ಇಟ್ ಈಸ್ ವೆರಿ ಸಿಂಪಲ್. ದ ರೇಷಿಯೋ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿಸ್ ಕಂಡಕ್ಟರ್ ಟು ದ ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಕಾನ್ಸ್ಟೆಂಟ್ ಇಫ್ ಟೆಂಪ್ರೇಚರ್ ಆ್ಯಂಡ್ ಡೈಮೆನ್ಷನ್ಸ್ ಆಫ್ ದಿಸ್ ಕಂಡಕ್ಟರ್ ಈಸ್ ಕಾನ್ಸ್ಟೆಂಟ್. ಇದನ್ನೇ ನಾವು ಹೋಮ್ಸ್ ಲಾ ಅಂತ ಕರೆಯುವಂಥದ್ದು. ಅಥವಾ ಇದನ್ನು ಬೇರೆ ವರ್ಡ್ಸಲ್ಲೂ ಹೇಳ್ಬೋದು. ಹೇಗೆ? ನಾನೇನಾದರೂ ಕರೆಂಟನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತಾಗ? ಸೊ ವಿ ಈಸ್ ಈಕ್ವಲ್ ಟು ಐ ಇಂಟು ಒನ್ ಕಾನ್ಸ್ಟೆಂಟ್ ಅಂತ ಬರೀಬೋದು. ಈ ಕಾನ್ಸ್ಟೆಂಟನ್ನು ತೆಗೆದುಹಾಕ್ಬಿಟ್ರೆ ಈ ವಿ ಈಸ್ ಪ್ರಪೋರ್ಷನಲ್ ಟು ಐ ಅಂತ ಬರೀಬೋದು ನಾನು. ಸೊ ಇದನ್ನು ಕೂಡ ಹೋಮ್ಸ್ ಲಾ ಅಂತಲೇ ಕರಿತೀವಿ. ಏನದು ಹೋಮ್ಸ್ ಲಾ ಅಂತಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಅ ಕಂಡಕ್ಟರ್ ಅಥವಾ ಅಕ್ರಾಸ್ ಅ ರೆಸಿಸ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಪಾಸಿಂಗ್ ಥ್ರೂ ಇಟ್ ವೆನ್ ಟೆಂಪ್ರೇಚರ್ ಆ್ಯಂಡ್ ಡೈಮೆನ್ಷನ್ಸ್ ಆಫ್ ದಟ್ ಕಂಡಕ್ಟರ್ ಆರ್ ಕಾನ್ಸ್ಟೆಂಟ್. ಇದು ಕೂಡ ಹೋಮ್ಸ್ ಲಾನೇ. ಈ ಹೋಮ್ಸ್ ಲಾ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ಇದೊಂಥರ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಫಾರ್ಮುಲಾ ಇದೆಯಲ್ಲ ನಮಗೆ ಈ ಡೈನಾಮಿಕ್ಸಲ್ಲಿ, ಅಂದರೆ ಮೋಷನ್ ಆಫ್ ಬಾಡೀಸನ್ನು ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ಸ್ಟಡಿ ಮಾಡುವಾಗ, ಅದೇ ಥರ ಈ ಎಲೆಕ್ಟ್ರೋಡೈನಮಿಕ್ಸಲ್ಲಿ ಈ ಲಾ ವೆರಿ ಇಂಪಾರ್ಟೆಂಟ್, ಹೋಮ್ಸ್ ಲಾ. ಈಗ ನಾನು ಈ ಹೋಮ್ಸ್ ಲಾನ ಕಂಪ್ಲೀಟ್ ಮಾಡ್ತೀನಿ. ಲುಕ್ ಎಟ್ ದಿಸ್. ಈಗ ನಾನು ಹೇಳಿದೆ ದಿಸ್ ಇಸ್ ಪ್ರಪೋರ್ಷನಲ್ ಟು ಇಟ್ ಅಂತ, ಅಥವಾ ವಿ ಬೈ ಐ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೇಳಿದೆ. ಈ ಕಾನ್ಸ್ಟೆಂಟನ್ನೇ ನಾವು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಕರೆಯುವಂಥದ್ದು. ಇಲ್ಲೇನು ಕಂಡಕ್ಟರ್ಗೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇದೆ ಅದನ್ನು ಇಲ್ಲಿ ನಾನು ಬರ್ಕೊಂಡಿದ್ದೀನಿ ಆರ್ ಅಂತ. ಸೊ ದೇರ್ ಫೋರ್ ಹೋಮ್ಸ್ ಲಾದ ಫೇಮಸ್ ಈಕ್ವೇಷನ್ ಯಾವುದು ಅಂತಂದರೆ ವಿ ಈಸ್ ಈಕ್ವಲ್ ಟು ಐ ಆರ್. ದಿಸ್ ಈಸ್ ಆ್ಯಕ್ಚುಲಿ ಈಕ್ವೇಷನ್ ಫಾರ್ ಹೋಮ್ಸ್ ಲಾ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈಡ್ ಅಕ್ರಾಸ್ ದ ರೆಸಿಸ್ಟರ್ನ ಕರೆಂಟ್ ಪಾಸಿಂಗ್ ಥ್ರೂ ಇಟ್ ಟೈಮ್ಸ್ ದ ರೆಸಿಸ್ಟೆನ್ಸ್ ಆಫ್ ದಟ್ ಮೆಟೀರಿಯಲ್ ಅಂತ ಬರ್ಕೋಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲಾ. ಈ ಫಾರ್ಮುಲಾನ ಅನಲೈಸ್ ಮಾಡಿದ್ರೆ ಇನ್ನೂ ಡೀಟೈಲ್ ಆಗಿ ರೆಸಿಸ್ಟೆನ್ಸ್ ಬಗ್ಗೆ ಅರ್ಥ ಮಾಡ್ಕೋಬೋದು. ಅದೇನು ಅಂತ ಈಗ ಹೇಳ್ತೀನಿ ನೋಡಿ. ನಾವು ಕರೆಂಟ್ಗೆ ಮೊದಲೇ ಒಂದು ಈಕ್ವೇಷನ್ ಬರೆದಿದ್ದೆ, ಎನ್ ಇ ಎ ವಿ ಡಿ ಅಂತ. ಇಲ್ಲಿ ವಿ ಡಿ ಅಂದರೆ ಡ್ರಿಫ್ಟ್ ವೆಲಾಸಿಟಿ, ಐ ಅಂದರೆ ಕರೆಂಟು. ಅವೆರಡಕ್ಕೂ ರಿಲೇಷನ್ ಏನು ಅಂತ ಮಾಡಿ ತೋರಿಸಿದ್ದೀನಿ ನಾನು. ವಾಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ? ಡ್ರಿಫ್ಟ್ ವೆಲಾಸಿಟಿ ಕ್ಯಾನ್ ಬಿ ರಿಟನ್ ಆಸ್ ಇ, ರೈಟ್, ಇ ಡಿವೈಡೆಡ್ ಬೈ ಎಮ್ ಇಂಟು ಟೌ. ಇದು ಎಲೆಕ್ಟ್ರಿಕ್ ಫೀಲ್ಡು, ಇದು ಮಾಸ್ ಆಫ್ ಎಲೆಕ್ಟ್ರಾನ್, ಚಾರ್ಜ್ ಆಫ್ ಎಲೆಕ್ಟ್ರಾನ್, ಇದು ರಿಲ್ಯಾಕ್ಸೇಷನ್ ಟೈಮ್. ಹಾಗಾದರೆ ಕರೆಂಟ್ ಏನಾಗುತ್ತೆ? ಸೊ ಕರೆಂಟ್ ಈಸ್ ಈಕ್ವಲ್ ಟು ಎನ್ ಇ ಎ. ಇನ್ ಪ್ಲೇಸ್ ಆಫ್ ವಿ ಡಿ ಐ ಕ್ಯಾನ್ ರೈಟ್ ಇ ಬೈ ಎಮ್ ಇಂಟು ಟೌ. ಈ ಥರ ಬರೀಬೋದಾಯ್ತು. ಇದನ್ನು ರಿಅರೇಂಜ್ ಮಾಡಿ ಬರ್ಕೊಂಡ್ರೆ ಐ ಈಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಡಿವೈಡೆಡ್ ಬೈ ಎಮ್. ಇದನ್ನು ಸಪ್ರೇಟಾಗಿ ಬರ್ಕೋತೀನಿ, ಏರಿಯಾ ಇಂಟು ಇ ಎಮ್. ಇಲ್ಲಿ ನೋಡಿ, ಎನ್ ಇ ಸ್ಕ್ವೇರ್ ಟೌ ಬೈ ಎಮ್ ಅಂತಂದರೆ ದಿಸ್ ಇಸ್ ನಥಿಂಗ್ ಬಟ್ ಕಂಡಕ್ಟಿವಿಟಿ ಆಫ್ ದ ಮೆಟೀರಿಯಲ್. ಇಸ್ ಇಟ್ ನಾಟ್? ಕಂಡಕ್ಟಿವಿಟಿ ಬಗ್ಗೆ ಮೊದಲೇ ಡಿಸ್ಕಸ್ ಮಾಡಿದ್ವಿ. ಮಲ್ಟಿಪ್ಲೈಡ್ ಬೈ ಏರಿಯಾ ಇಂಟು ಎಲೆಕ್ಟ್ರಿಕ್ ಫೀಲ್ಡ್, ದಟ್ ಈಸ್ ವಾಟ್ ದಿಸ್ ಕರೆಂಟ್ ಈಸ್. ಈಗ ಲುಕ್ ಎಟ್ ದಿಸ್. ಎಲೆಕ್ಟ್ರಿಕ್ ಫೀಲ್ಡನ್ನು ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೇಗೆ ಬರ್ಕೋಬೋದು? ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು
ಎಲೆಕ್ಟ್ರಿಕ್ ಫೀಲ್ಡ್ಗೆ ರಿಲೇಟ್ ಮಾಡೋದಾದರೆ ವಿ ಬೈ ಎಲ್ ಅಂತ ಬರೀಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದ ಕಂಡಕ್ಟರ್ ಡಿವೈಡೆಡ್ ಬೈ ಲೆಂತ್ ಆಫ್ ದ ಕಂಡಕ್ಟರ್. ಇದನ್ನ ಇಲ್ಲಿಗೆ ಹಾಕಿದರೆ ಕರೆಂಟ್ಗೆ ಈಕ್ವೇಷನ್ ಏನು ಬರುತ್ತೆ, ಎನ್ ಇ ಸ್ಕ್ವೇರ್ ಟೌ ಡಿವೈಡೆಡ್ ಬೈ ಎಮ್. ಎ ಇನ್ ಪ್ಲೇಸ್ ಆಫ್ ಇ ಐ ವಿಲ್ ರೈಟ್ ವಿ ಡಿವೈಡೆಡ್ ಬೈ ಎಲ್. ಈಗ ಕರೆಂಟನ್ನು ಯೂಸಿಂಗ್ ಹೋಮ್ಸ್ ಲಾ ಬರ್ಕೊಳ್ಳುವ. ಹೋಮ್ಸ್ ಲಾ ಇಸ್ ನಥಿಂಗ್ ಬಟ್ ವಿ ಈಸ್ ಈಕ್ವಲ್ ಟು ಐ ಆರ್. ಹಾಗಾದರೆ ಕರೆಂಟ್ ಈಸ್ ಈಕ್ವಲ್ ಟು ಏನಂತ ಬರೀಬೋದು, ವಿ ಡಿವೈಡೆಡ್ ಬೈ ಆರ್. ಸೊ ಐ ವಿಲ್ ಬಿ ಯೂಸಿಂಗ್ ದ ಸೇಮ್ ಈಕ್ವೇಷನ್ ಓವರ್ ಹಿಯರ್. ಇಲ್ಲೂ ಬರ್ಕೋತೀನಿ. ಸೊ ಕರೆಂಟ್ ಪ್ಲೇಸಲ್ಲಿ ವಿ ಬೈ ಆರ್ ಬರುತ್ತೆ. ಸೊ ವಿ ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಬೈ ಎಮ್ ಎ ಟೈಮ್ಸ್ ಆಫ್ ವಿ ಬೈ ಎಲ್. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಈ ವಿ ಮತ್ತು ವಿ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ರೆಸಿಸ್ಟೆನ್ಸ್ಗೆ ಏನು ಈಕ್ವೇಷನ್ ಬರುತ್ತೆ ಅದನ್ನು ನೋಡಿ. ಸೊ ವಾಟ್ ಹ್ಯಾಪನ್ಸ್ ಟು ದ ರೆಸಿಸ್ಟೆನ್ಸ್ ಈಕ್ವೇಷನ್? ಸೊ ಆರ್ ಈಸ್ ಈಕ್ವಲ್ ಟು, ನೀವು ರೀಅರೇಂಜ್ ಮಾಡಿಕೊಂಡ್ರೆ ಇಟ್ ಕ್ಯಾನ್ ಬಿ ರಿಟನ್ ಆಸ್ ಎಮ್ ಡಿವೈಡೆಡ್ ಬೈ ಎನ್ ಇ ಸ್ಕ್ವೇರ್ ಟೌ. ಆರ್ನಿಲ್ಲ ಹಾಕಿದ್ರೆ ಇದು ಕೂಡ ರಿವರ್ಸ್ ಆಗುತ್ತೆ. ದಟ್ ಮಲ್ಟಿಪ್ಲೈಡ್ ಬೈ ಎಲ್ ಡಿವೈಡೆಡ್ ಬೈ ಎ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ನೋಡಿ, ಈ ರೆಸಿಸ್ಟೆನ್ಸ್ ಅನ್ನೋದು ಲೆಂತ್ ಆಫ್ ದ ವೈರ್ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಅಂದರೆ ಹೆಚ್ಚು ಲೆಂತ್ ಇದ್ದರೆ ಹೆಚ್ಚು ರೆಸಿಸ್ಟೆನ್ಸ್. ದೇ ರೆಸಿಸ್ಟೆನ್ಸು ಏರಿಯಾ ಮೇಲೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ವೈರ್ ಮೇಲೆ. ಇದು ಕಾನ್ಸ್ಟೆಂಟು ಎಮ್ ಡಿವೈಡೆಡ್ ಬೈ ಎನ್ ಇ ಸ್ಕ್ವೇರ್ ಟೌ ಅಂತಂದರೆ, ನಾನು ಇಲ್ಲಿ ಇದನ್ನು ಕಂಡಕ್ಟಿವಿಟಿ ಅಂತ ಹೇಳಿದ್ದೆ. ಇಲ್ಲಿ ನಾನು ಸಿಂಪಲಾಗಿ ಬರೆದಿರೋದು ಇನ್ವರ್ಸ್ ಆಫ್ ಕಂಡಕ್ಟಿವಿಟಿ. ಇನ್ವರ್ಸ್ ಆಫ್ ಕಂಡಕ್ಟಿವಿಟಿಯನ್ನು ರೆಸಿಸ್ಟಿವಿಟಿ ಅಂತಲೂ ಕರೀತಾರೆ. ಸೊ ಆ ರೆಸಿಸ್ಟಿವಿಟಿಯನ್ನೇ ರೋ ಅಂತ ನಾವು ಬರ್ಕೊಳ್ಳುವ ಎಲ್ ಡಿವೈಡೆಡ್ ಬೈ ಎ. ಇದೇ ಈಕ್ವೇಷನ್ನ ಹಿಂದಿನ ವಿಡಿಯೋದಲ್ಲೂ ನಾವು ನೋಡಿದ್ವಿ. ಆ ಈಕ್ವೇಷನ್ ಹೇಗೆ ಬಂತು ಅಂತ ನಾನೀಗ ಡಿರೈವ್ ಮಾಡಿ ತೋರಿಸಿದ್ದೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಇನ್ ದಿಸ್ ರಿಲೇಷನ್ ಕಾಲ್ಡ್ ಆಸ್ ರೆಸಿಸ್ಟಿವಿಟಿ. ಹಾಗಾದರೆ ಈ ರೆಸಿಸ್ಟಿವಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಇಟ್ ಡಿಪೆಂಡ್ಸ್ ಆನ್ ರಿಲ್ಯಾಕ್ಸೇಷನ್ ಟೈಮ್, ಇಟ್ ಡಿಪೆಂಡ್ಸ್ ಆನ್ ನಂಬರ್ ಡೆನ್ಸಿಟಿ ಆಫ್ ದ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್. ಅಂದರೆ ಈ ಸ್ಮಾಲ್ ಎನ್ ಮೇಲೆ ಡಿಪೆಂಡ್ ಆಗಿದೆ ಇನ್ವರ್ಸ್ಲಿ. ಈ ಮಾಸ್ ಮತ್ತು ಈ ಇ ಅನ್ನುವಂಥದ್ದು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅವು ಕಾನ್ಸ್ಟೆಂಟ್. ಓಕೆ. ಸೊ ಹೋಮ್ಸ್ ಲಾಗೆ ನೀವು ಸ್ಟೇಟ್ಮೆಂಟ್ನ ಬರೀಬೇಕು ಅಂತಂದರೆ ಇಷ್ಟೇ ಸಾಕು. ಓಕೆ. ಆ ಹೋಮ್ಸ್ ಲಾದಲ್ಲಿ ಇದೊಂದು ಈಕ್ವೇಷನ್ ತುಂಬ ಇಂಪಾರ್ಟೆಂಟ್, ವಿ ಈಸ್ ಈಕ್ವಲ್ ಟು ಐ ಆರ್ ಅನ್ನುವಂಥದ್ದು. ಈ ಆರ್ ಅಂತಂದರೆ ಯೂಶ್ವಲಿ ನಾವು ಕಂಡಕ್ಟಿವಿಟಿ ಟೈಮ್ಸ್ ದಿ ಎಲ್ ಬೈ ಎ ಅಂತ ಬರೀತಿದ್ವಲ್ಲ ಈಕ್ವೇಷನ್, ಅದು ಹೇಗೆ ಬಂತು ಅಂತ ಇಲ್ಲಿ ತೋರಿಸ್ದೆ ಅಷ್ಟೇ. ಓಕೆ. ಸೊ ವಿ ವಿಲ್ ಸಿ ಎನ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ಹೋಮ್ಸ್ ಲಾ ಇನ್ ಅ ಬೆಟರ್ ವೇ. ಇಲ್ಲಿ ಒಂದು ಪ್ರಾಬ್ಲಮನ್ನು ಹಾಕಿದ್ದೀನಿ ನಾನು. ಏನದು? ಡಿಸ್ಕಸ್ ದ ಎಫೆಕ್ಟ್ ಆನ್ ರೆಸಿಸ್ಟೆನ್ಸ್ ಆಫ್ ದ ವೈರ್ ಆಫ್ ಕಾನ್ಸ್ಟೆಂಟ್ ಮಾಸ್ ವೆನ್ ಲೆಂತ್ ಇನ್ಕ್ರೀಸ್ ಟು n times, radius increase to n times and cross sectional area also increase to n times. ಅಂದರೆ ಲೆಂತು, ರೇಡಿಯಸ್ಸು ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾದರೂ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅದನ್ನು ಇವಾಗ ಡಿಸ್ಕಸ್ ಮಾಡಬೇಕಾಗತ್ತೆ. ವೆನ್ ಮಾಸ್ ಆಫ್ ದ ವೈರ್ ಈಸ್ ಕಾನ್ಸ್ಟೆಂಟ್, ದಟ್ ಈಸ್ ಮೆನ್ಷನ್ಡ್ ಇನ್ ದ ಕ್ವೆಶ್ಚನ್. ಮಾಸ್ ಕಾನ್ಸ್ಟೆಂಟ್. ಇಲ್ಲಿ ಮಾಸ್ ಕಾನ್ಸ್ಟೆಂಟ್ ಇದೆ ಅಂತಂದರೆ ಡೆನ್ಸಿಟಿ ಮತ್ತು ವಾಲ್ಯೂಮ್ ಈಸ್ ಆಲ್ಸೋ ಕಾನ್ಸ್ಟೆಂಟ್ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಹಾಗಿದ್ರೆ ಈಗ ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ವೆನ್ ಲೆಂತ್ ಆಫ್ ದ ವೈರ್ ಈಸ್ ಇನ್ಕ್ರೀಸ್ ಟು n times, ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ. ಸಿ ಲುಕ್ ಎಟ್ ದಿಸ್. ಐ ಆಮ್ ರೈಟಿಂಗ್ ಸೊಲ್ಯೂಷನ್ ಫಾರ್ ದಿಸ್ ಕ್ವೆಶ್ಚನ್ ಎ. ನಮಗೆ ರೆಸಿಸ್ಟೆನ್ಸ್ಗೂ ಲೆಂತ್ಗೂ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೂ ಏನು ರಿಲೇಷನ್ ಇದೆ ಅಂತ ಗೊತ್ತು, ಅದನ್ನು ಬರ್ಕೋತೀನಿ. ಸೊ ಇಟ್ ಇಸ್ ರೋ ಎಲ್ ಡಿವೈಡೆಡ್ ಬೈ ಎ. ನಾವು ಈಗ ಲೆಂತನ್ನು ಇನ್ಕ್ರೀಸ್ ಮಾಡಿ ಮಾಸನ್ನು ಕಾನ್ಸ್ಟೆಂಟ್ ಇಡಬೇಕು ಅಂತಂದರೆ ಡೆಫಿನೆಟ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೂಡ ಚೇಂಜ್ ಆಗಿಬಿಡುತ್ತೆ. ಬಟ್ ನನಗೆ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ, ಮಾಸ್ ಕಾನ್ಸ್ಟೆಂಟು. ಹಾಗಾದರೆ ಹೊಸ ರೆಸಿಸ್ಟೆನ್ಸು ಎಷ್ಟಿರುತ್ತೆ, ರೆಸಿಸ್ಟೆನ್ಸ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ಈ ಈಕ್ವೇಷನನ್ನು ಸ್ವಲ್ಪ ಆಲ್ಟ್ರ್ ಮಾಡ್ಕೋತೀನಿ. ಹೇಗೆ ಆಲ್ಟ್ರ್ ಮಾಡ್ಕೊಳ್ಳೋದು? ಈ ಈಕ್ವೇಷನ್ಗೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎಲ್ ಮಾಡ್ಕೋತೀನಿ. ಸೊ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ರೋ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಟೈಮ್ಸ್ ಆಫ್ ಎಲ್. ನೋಡಿ, ಇದೇ ಈಕ್ವೇಷನ್ಗೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎಲ್ ಅಂತ ಮಾಡಿಕೊಂಡೆ. ಸೊ ಎ ಇಂಟು ಎಲ್ ಅಂದರೆ ಏನು? ಎ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ವೈರ್, ಎಲ್ ಅಂದರೆ ಲೆಂತ್ ಆಫ್ ದ ವೈರ್. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ವಾಲ್ಯೂಮ್ ಸಿಗುತ್ತೆ. ಸೊ ದೇರ್ ಫೋರ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ರೆಸಿಸ್ಟಿವಿಟಿ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಇದನ್ನು ನಾನು ವಾಲ್ಯೂಮ್ ಅಂತ ಬರ್ಕೋಬೋದು. ಈಗ ವಾಲ್ಯೂಮ್ನ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ ಆ್ಯಂಡ್ ಮಾಸ್ ಬರಿಬೋದಾಗುತ್ತೆ. ನಾನು ಹೇಗೆ ಬರೆಯೋದು ಡೆನ್ಸಿಟಿ ಆ್ಯಂಡ್ ಮಾಸನ್ನು?
ಡೆನ್ಸಿಟಿಗೆ ಫಾರ್ಮುಲಾನ ಈಗಲೇ ಬರೆದು ಬಿಡ್ತೇನೆ. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ದೇರ್ ಫಾರ್ ವಾಲ್ಯೂಮ್ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಡೆನ್ಸಿಟಿ. ಇಲ್ಲಿ ಡೆನ್ಸಿಟಿಯನ್ನು ಡಿ ಅಂತ ಇಟ್ಕೊಂಡಿದ್ದೀನಿ. ಹಾಗಾದರೆ ರೆಸಿಸ್ಟೆನ್ಸ್ ಏನಾಗುತ್ತೆ? ಸೊ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ರೋ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಇನ್ ಪ್ಲೇಸ್ ಆಫ್ ದಿಸ್ ವಿ ಐ ವಿಲ್ ರೈಟ್ ಎಮ್ ಡಿವೈಡೆಡ್ ಬೈ ಡೆನ್ಸಿಟಿ. ಡೆನ್ಸಿಟಿ ಇನ್ನೊಂದು ಸಲ ಡಿವೈಡ್ ಮಾಡಬಾರ್ದು, ಇಲ್ಲೇ ಬರ್ಕೋತೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ. ಹಾಗಾದರೆ ರೆಸಿಸ್ಟೆನ್ಸು ಲೆಂತ್ ಮೇಲೆ ಹೇಗೆ ಡಿಪೆಂಡ್ ಆಗಿದೆ? ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ದ ಸ್ಕ್ವೇರ್ ಆಫ್ ದ ಲೆಂತ್ ಡೈರೆಕ್ಟ್ಲಿ. ಸೊ ರೆಸಿಸ್ಟೆನ್ಸ್ ಸ್ಕ್ವೇರ್ ಆಫ್ ದ ಲೆಂತ್ ಆಫ್ ದಿ ವಯರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಬಿಕಾಸ್ ಉಳಿದಿದ್ದೆಲ್ಲವೂ ಕಾನ್ಸ್ಟೆಂಟ್ ಇದೆ ನೋಡಿ. ಡೆನ್ಸಿಟಿ ಕಾನ್ಸ್ಟೆಂಟು, ವಾಟ್ ಈಸ್ ಇಟ್, ರೆಸಿಸ್ಟಿವಿಟಿ ಕಾನ್ಸ್ಟೆಂಟು, ಡೆನ್ಸಿಟಿ ಕಾನ್ಸ್ಟೆಂಟು, ಮಾಸ್ ಆಫ್ ದ ವಯರ್ ಈಸ್ ಆಲ್ಸೋ ಕಾನ್ಸ್ಟೆಂಟು. ನಾನು ಅದನ್ನು ಕ್ವಶನಲ್ಲಿ ಹೇಳಿದ್ದೀನಿ. ಸೊ ದೇರ್ ಫಾರ್ ನೀವು ಹೀಗೆ ಬರೀಬೋದು. ಸೊ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್, ಅಥವಾ ದ ರೇಷಿಯೋ ಆಫ್ ಆರ್ ಟು ಎಲ್ ಸ್ಕ್ವೇರ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಈ ಥರ ಬರ್ಕೋಬೋದು. ಸೊ ಈಗ ಹೊಸ ರೆಸಿಸ್ಟೆನ್ಸ್ ಏನು? ಯಾವಾಗ ಲೆಂತನ್ನು ಎನ್ ಟೈಮ್ಸ್ ಅಷ್ಟು ಇನ್ಕ್ರೀಸ್ ಮಾಡ್ತಿರಲ್ಲ, ಆಗ ಹೊಸ ರೆಸಿಸ್ಟೆನ್ಸ್ ಎಷ್ಟು ಅದನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು? ಐ ಸೆಡ್ ನ್ಯೂ ಲೆಂತ್ ಆಫ್ ದ ವಯರ್, ಅದನ್ನು ಎಲ್ ಪ್ರೈಮ್ ಅಂತ ಬರ್ಕೋತೀನಿ, ಈಸ್ ಎನ್ ಟೈಮ್ಸ್ ಆಫ್ ದಿ ಓಲ್ಡ್ ಒನ್. ಹಾಗಾದರೆ ಹೊಸ ರೆಸಿಸ್ಟೆನ್ಸ್, ಓಕೆ, ಆರ್ ಪ್ರೈಮ್ ಡಿವೈಡೆಡ್ ಬೈ ದ ನ್ಯೂ ಲೆಂತ್ ಸ್ಕ್ವೇರ್, ದಟ್ ಮಸ್ಟ್ ಬಿ ಆಲ್ಸೋ ಈಕ್ವಲ್ ಟು ಕಾನ್ಸ್ಟೆಂಟ್. ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಲೆಂತನ್ನು ಚೇಂಜ್ ಮಾಡಿ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಆದರೆ ದ ರೇಷಿಯೋ ಆಫ್ ಆರ್ ಟು ಎಲ್ ಸ್ಕ್ವೇರ್, ಅಂದರೆ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಬೇಕು ಈ ಫಾರ್ಮುಲಾ ಪ್ರಕಾರ. ಸೊ ನಾನು ಆರ್ ಬೈ ಎಲ್ ಸ್ಕ್ವೇರ್ ಕಾನ್ಸ್ಟೆಂಟ್ ಆದರೆ ನ್ಯೂ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ನ್ಯೂ ಲೆಂತ್ ಸ್ಕ್ವೇರ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಇದನ್ನು ಬರ್ಕೋಬೋದು. ಸೊ ಹಾಗಾಗಿ ಈ ಎರಡೂ ಈಕ್ವೇಷನ್ಸನ್ನು ನಾನು ನೋಡೋದಾದರೆ ಐ ಕ್ಯಾನ್ ರೈಟ್ ಆರ್ ಪ್ರೈಮ್ ಬೈ ಎಲ್ ಪ್ರೈಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್. ಈಗ ಎಲ್ ಪ್ರೈಮ್ ಅಂದರೆ ನನಗೆ ಗೊತ್ತಿದೆ ಎನ್ ಟೈಮ್ಸ್ ಆಫ್ ಎಲ್. ಸೊ ದೇರ್ ಫಾರ್ ಆರ್ ಪ್ರೈಮ್ ಈಸ್ ಈಕ್ವಲ್ ಟು ಎಲ್ ಪ್ರೈಮನ್ನು ಎನ್ ಟೈಮ್ಸ್ ಆಫ್ ಎಲ್ ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀನಿ. ಸೊ ದಟ್ ಈಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್. ಈ ಎಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ದ್ಯಾಟ್ ಆರ್ ಪ್ರೈಮ್ ಈಸ್ ಈಕ್ವಲ್ ಟು ಏದಾಗುತ್ತೆ, ಎನ್ ಸ್ಕ್ವೇರ್ನ ಆ ಕಡೆ ತೊಗೊಂಡು ಹೋಗ್ತೀನಿ. ಸೊ ಎನ್ ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ ಆರ್. ಸೊ ದಿಸ್ ಇಸ್ ದಿ ಆನ್ಸರ್. ವೆರಿ ಸಿಂಪಲ್. ಹೇಗಿದೆ? ನಾನೇನಾದರೂ ಲೆಂತನ್ನ ಎನ್ ಟೈಮ್ಸ್ ಅಷ್ಟು ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸು ಎನ್ ಸ್ಕ್ವೇರ್ ಅಷ್ಟು ಇನ್ಕ್ರೀಸ್ ಆಗುತ್ತೆ. ಹೊಸ ರೆಸಿಸ್ಟೆನ್ಸು ಎನ್ ಸ್ಕ್ವೇರ್ ಆಫ್ ಓಲ್ಡ್ ರೆಸಿಸ್ಟೆನ್ಸ್ ಇದೆ ನೋಡಿ. ದಿಸ್ ಇಸ್ ದಿ ಆನ್ಸರ್. ನೆಕ್ಸ್ಟ್, ವಾಟ್ ಇಫ್ ದ ರೇಡಿಯಸ್ ಇನ್ಕ್ರೀಸ್ಡ್ ಎನ್ ಟೈಮ್ಸ್? ಇದನ್ನು ಹೇಗೆ ಮಾಡಬೇಕು? ರೆಸಿಸ್ಟೆನ್ಸು ರೇಡಿಯಸ್ ಆಫ್ ದ ವಯರ್ ಮೇಲೆ ಹೇಗೆ ಡಿಪೆಂಡ್ ಆಗಿದೆ, ಅದು ನೆಕ್ಸ್ಟ್ ಕ್ವೆಶ್ಚನ್. ಸಿ, ಲುಕ್ ಅಟ್ ದಿಸ್. ಐ ವಿಲ್ ಡಿವೈಡ್ ದಿಸ್ ಬೋರ್ಡ್. ಐ ವಿಲ್ ರೈಟ್ ದ ಸೊಲ್ಯೂಷನ್ ಫಾರ್ ದಿಸ್ ಬಿ. ನನಗೆ ಗೊತ್ತಿರೋ ಪ್ರಕಾರ ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ. ನನಗೆ ರೇಡಿಯಸ್ ಮೇಲೆ ಹೇಗೆ ಡಿಪೆಂಡ್ ಆಗಿದೆ ಬೇಕು, ಲೆಂತ್ ಬಗ್ಗೆ ಇಲ್ಲಿ ನಾನು ವರಿ ಮಾಡ್ತಾ ಇಲ್ಲ. ಸೊ ದೇರ್ ಫೋರ್ ಈ ಈಕ್ವೇಷನ್ಗೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎ ಮಾಡ್ಕೊಬಿಡ್ತೀನಿ ಅಂದ ಆರ್ ಎಚ್ ಎಸ್ ಆಫ್ ದಿಸ್ ಈಕ್ವೇಷನ್. ಸೊ ಆರ್ ಈಸ್ ಈಕ್ವಲ್ ಟು ರೋ ಎಲ್ ಎ ಡಿವೈಡೆಡ್ ಬೈ ಎ ಸ್ಕ್ವೇರ್. ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎ ಮಾಡಿಕೊಂಡೆ. ವಾಟ್ ಈಸ್ ಎಲ್ ಇಂಟು ಎ? ಲೆಂತ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ವಾಲ್ಯೂಮ್ ಆಫ್ ದ ವಯರ್. ವಾಲ್ಯೂಮ್ ಆಫ್ ದ ವಯರ್ನ ಏನಂತ ಬರೀಬೋದು? ವಾಲ್ಯೂಮ್ ಆಫ್ ದ ವಯರ್ ಮೊದಲೇ ಹೇಳಿದ್ದೀನಿ ನಾನು, ಇಟ್ ಈಸ್ ನಥಿಂಗ್ ಬಟ್ ಮಾಸ್ ಬೈ ಡೆನ್ಸಿಟಿ. ಸೊ ದೇರ್ ಫೋರ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ರೆಸಿಸ್ಟಿವಿಟಿ. ಎಲ್ ಇಂಟು ಎ ಈಸ್ ನಥಿಂಗ್ ಬಟ್ ವಾಲ್ಯೂಮ್. ವಾಲ್ಯೂಮ್ ಈಸ್ ನಥಿಂಗ್ ಬಟ್ ಮಾಸ್ ಬೈ ಡೆನ್ಸಿಟಿ. ಸೊ ಐ ವಿಲ್ ರೈಟ್ ಮಾಸ್ ಡಿವೈಡೆಡ್ ಬೈ ಡೆನ್ಸಿಟಿ ಮಲ್ಟಿಪ್ಲೈಡ್ ಬೈ ಎ ಸ್ಕ್ವೇರ್. ಓಕೆ, ನೋಡಿ ಎಲ್ಲವೂ ಕಾನ್ಸ್ಟೆಂಟು ಎಕ್ಸೆಪ್ಟ್ ದಿಸ್ ಎ. ಯಾಕೆ ಚೇಂಜ್ ಆಗುತ್ತೆ ಅಂತಂದರೆ ಬಿಕಾಸ್ ರೇಡಿಯಸ್ ಚೇಂಜ್ ಆಗ್ತಾ ಇದೆ. ಸೊ ಬೆಟರ್ ರೈಟ್ ದಿಸ್ ಎ ಇನ್ ಟರ್ಮ್ಸ್ ಆಫ್ ರೇಡಿಯಸ್. ಸೊ ಆರ್ ಈಸ್ ಈಕ್ವಲ್ ಟು ರೋ ಮಾಸ್ ಆಫ್ ದ ವಯರ್ ಡೆನ್ಸಿಟಿ ಆಫ್ ದ ವಯರ್. ಏರಿಯಾ ಆಫ್ ದ ವಯರನ್ನು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ವಯರನ್ನು ಪೈ ಆರ್ ಸ್ಕ್ವೇರ್ ಅಂತ ಬರೀಬೋದು. ಇಲ್ಲಿ ಎ ಸ್ಕ್ವೇರ್ ಇರೋದ್ರಿಂದ ಪೈ ಸ್ಕ್ವೇರ್ ಆರ್ ಟು ದಿ ಪವರ್ 4 ಆಗುತ್ತೆ. ನೋಡಿ, ಇಲ್ಲಿ ಆರ್ ಈಸ್ ನಥಿಂಗ್ ಬಟ್ ದ ರೇಡಿಯಸ್, ಉಳಿದಿದ್ದೆಲ್ಲವೂ ಕಾನ್ಸ್ಟೆಂಟ್. ಹಾಗಾದರೆ ಸೊ ವೆರಿ ಸಿಂಪಲ್, ಈ ರೆಸಿಸ್ಟೆನ್ಸ್ ಅನ್ನೋದು ರೇಡಿಯಸ್ ಮೇಲೆ ಹೇಗೆ ಡಿಪೆಂಡ್ ಆಗಿದೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ 4th ಪವರ್ ಆಫ್ ರೇಡಿಯಸ್ ಆಫ್ ದ ವಯರ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ಇಲ್ಲಿ ಬರೆಯೋದಾದರೆ ಉಳಿದಿದ್ದೆಲ್ಲವೂ ಕಾನ್ಸ್ಟೆಂಟ್ ನೋಡಿ. ರೆಸಿಸ್ಟಿವಿಟಿ, ಮಾಸ್ ಆಫ್ ದ ವಯರ್, ಡೆನ್ಸಿಟಿ ಆ್ಯಂಡ್ ಪೈ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಸೊ ದೇರ್ ಫೋರ್ ಇದನ್ನು ರಿಅರೇಂಜ್ ಮಾಡಿಕೊಂಡ್ರೆ ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ R means resistance and radius power 4
ಆಫ್ ಎ ವಯರ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. ಈ ಈಕ್ವೇಷನ್ನ ಬರ್ಕೋಬೋದು. ಈಗ ಇದೇ ಈಕ್ವೇಷನನ್ನು ಐ ವಿಲ್ ರೈಟ್ ಆಫ್ಟರ್ ಒನ್ಸ್ ದ ರೇಡಿಯಸ್ ಇಸ್ ಇನ್ಕ್ರೀಸ್ ಟು n ಟೈಮ್ಸ್. ಅವಾಗ ಏನಾಗುತ್ತೆ, ಹೊಸ ರೆಸಿಸ್ಟೆನ್ಸು, ಹೊಸ ರೇಡಿಯಸ್ ಬಟ್ ಹೋಲ್ ಟು ದಿ ಪವರ್ ಆಫ್ 4, ದ್ಯಾಟ್ ಶುಡ್ ಆಲ್ಸೋ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್. ಬರ್ಕೊಂಡಿದ್ದೀನಿ ಎರಡನ್ನು. ಈಗ ಎರಡನ್ನು ಈಕ್ವೇಟ್ ಮಾಡುವ, ಮತ್ತು ಆರ್ ಪ್ರೈಮ್ ಅಂದರೆ ಗೊತ್ತಿರಬೇಕು ನನಗೆ. ಆರ್ ಪ್ರೈಮ್ ಈಸ್ ನಥಿಂಗ್ ಬಟ್ n ಟೈಮ್ಸ್ ಆಫ್ ಆರ್, ಬಿಕಾಸ್ ಹೊಸ ರೇಡಿಯಸ್ಸು ಹಳೆ ರೇಡಿಯಸ್ನ n ಟೈಮ್ಸ್ ಅಷ್ಟಾಗಿದೆ. ಆವಾಗ ರಿಲೇಷನ್ ಏನಾಗುತ್ತೆ, ಸೊ ಐ ವಿಲ್ ರೈಟ್ ದ ಸೇಮ್ ರಿಲೇಷನ್ ಒನ್ಸ್ ಅಗೇನ್. ಸೊ ಆರ್ ಪ್ರೈಮ್, ಈ ಆರ್ ಪ್ರೈಮನ್ನು n ಟೈಮ್ಸ್ ಆಫ್ ಓಲ್ಡ್ ರೇಡಿಯಸ್ ಹೋಲ್ ಟು ದ ಪವರ್ 4 ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇದೊಂದು ಮತ್ತು ಈ ಈಕ್ವೇಷನ್ ಎರಡನ್ನು ಈಕ್ವೇಟ್ ಮಾಡಿಬಿಟ್ರೆ ನಿಮ್ಗೇನು ಸಿಗುತ್ತೆ, ಆರ್ ಪ್ರೈಮ್ n ಪವರ್ 4 ಆರ್ ಪವರ್ 4 ಈಸ್ ಈಕ್ವಲ್ ಟು ಆರ್ ಇಂಟು ಆರ್ ಪವರ್ 4. ಆರ್ ಪವರ್ 4 ಆರ್ ಪವರ್ 4 ಕ್ಯಾನ್ಸಲ್ ಆಯಿತು. ಹೊಸ ರೆಸಿಸ್ಟೆನ್ಸು ಹಳೆಯ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ n ಪವರ್ 4 ಆಗಿದೆ. ಸೊ ನಮಗೆ ರೇಡಿಯಸನ್ನು n ಟೈಮ್ಸ್ ಅಷ್ಟು ಜಾಸ್ತಿ ಮಾಡಿದ್ರೆ ಹೊಸ ರೆಸಿಸ್ಟೆನ್ಸು 1 ಡಿವೈಡೆಡ್ ಬೈ n ಪವರ್ 4 ಅಷ್ಟಾಗುತ್ತೆ. ಓಕೆ, ಸೊ ಅಂದರೆ ಇಲ್ಲಿ ರೆಸಿಸ್ಟೆನ್ಸ್ ಏನಾಗ್ತಾ ಇದೆ, ರೇಡಿಯಸ್ನ ಇನ್ಕ್ರೀಸ್ ಮಾಡಿದ್ಮೇಲೆ ಡಿಕ್ರೀಸ್ ಆಗ್ತಾ ಇದೆ. ಓಕೆ, ದಟ್ಸ್ ವಾಟ್ ವಿ ಅಂಡರ್ಸ್ಟುಡ್ ಬೈ ಯೂಸಿಂಗ್ ದಿಸ್ ಈಕ್ವೇಷನ್. ನೌ ಲೆಟ್ಸ್ ಗೋ ಟು ದಿಸ್ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ದ ವಯರ್ ಏನಾದರೂ ಇನ್ಕ್ರೀಸ್ ಆದರೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾದರೂ n ಟೈಮ್ಸ್ ಆದರೆ ಏನಾಗುತ್ತೆ, ಅದು ಮೂರನೇ ಕ್ವಶನ್ ಆಗಿತ್ತು. ಸೊ ನಿಮಗೆ ರೆಸಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ರೋ ಎಲ್ ಡಿವೈಡೆಡ್ ಬೈ ಎ. ಸೊ ರೋ ಎಲ್ ಎ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಏರಿಯಾ ಮಾಡಿಕೊಂಡೆ. ಸೊ ಯು ನೋ ವಾಟ್ ಈಸ್ ದಿಸ್ ಎಲ್ ಇಂಟು ಎ, ದಿಸ್ ನಥಿಂಗ್ ಬಟ್ ವಾಲ್ಯೂಮ್. ವಾಲ್ಯೂಮ್ ಕ್ಯಾನ್ ಬಿ ರಿಟನ್ ಆಸ್ ವಾಟ್, ಮಾಸ್ ಬೈ ಡೆನ್ಸಿಟಿ. ಹಾಗಾಗಿ ಎಲ್ ಇಂಟು ಎ ಅನ್ನು, ವಾಲ್ಯೂಮನ್ನು ಮಾಸ್ ಆಫ್ ದ ವಯರ್ ಡಿವೈಡೆಡ್ ಬೈ ಡೆನ್ಸಿಟಿ ಅಂತ ಬರೆದ್ಬಿಡ್ತೀನಿ, ಎ ಸ್ಕ್ವೇರ್ ಹಾಗೆ ಇರಲಿ. ಸೊ ಈ ಈಕ್ವೇಷನಲ್ಲಿ ನೋಡಿ ಎಲ್ಲವೂ ಕಾನ್ಸ್ಟೆಂಟು ಎಕ್ಸೆಪ್ಟ್ ದಿಸ್ ಎ, ಬಿಕಾಸ್ ಎ ಚೇಂಜ್ ಆಗ್ತಾ ಇದೆ, n ಟೈಮ್ಸ್ ಆಗಿದೆ ಅಂತ ಹೇಳಿದ್ದೀನಿ ನಾನು. ಸೊ ಹಾಗಾದರೆ ರೆಸಿಸ್ಟೆನ್ಸು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಹೇಗೆ ಡಿಪೆಂಡ್ ಆಗಿದೆ, ಇಟ್ ಡಿಪೆಂಡ್ಸ್ ಆನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ವಯರ್ ಇಫ್ ಮಾಸ್ ಇಸ್ ಕಾನ್ಸ್ಟೆಂಟ್. ಓಕೆ, ಸೊ ಇಂಥ ಟೈಮಲ್ಲಿ ಇದನ್ನು ಹೇಗೆ ಬರೀಬೋದು, ಆರ್ ಎ ಸ್ಕ್ವೇರ್ ಕಾನ್ಸ್ಟೆಂಟ್ ಅಂತ ಬರ್ಕೋಬೋದು. ಅಂದರೆ ಇವೆರಡರ ಪ್ರಾಡಕ್ಟ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಈಗ ಇದೇ ಈಕ್ವೇಷನನ್ನು ಹೊಸ ರೆಸಿಸ್ಟೆನ್ಸಿಗೆ ಬರೆದ್ರೆ, ಆರ್ ಪ್ರೈಮ್ ಹೊಸ ರೆಸಿಸ್ಟೆನ್ಸ್ ಮಲ್ಟಿಪ್ಲೈಡ್ ಬೈ ಹೊಸ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸ್ಕ್ವೇರ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇಲ್ಲಿ ಏರಿಯಾ ಚೇಂಜ್ ಆಗ್ಬೋದು, ರೆಸಿಸ್ಟೆನ್ಸ್ ಚೇಂಜ್ ಆಗ್ಬೋದು, ಆದರೆ ಪ್ರಾಡಕ್ಟ್ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ಏರಿಯಾ ಸ್ಕ್ವೇರ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಕಾನ್ಸ್ಟೆಂಟ್. ದಟ್ ಇಸ್ ವಾಟ್ ದ ಮೀನಿಂಗ್. ಬಟ್ ನಮಗೆ ಗೊತ್ತಿರೋ ಪ್ರಕಾರ ಎ ಪ್ರೈಮ್ ಹೊಸ ಏರಿಯಾವನ್ನು n ಟೈಮ್ಸ್ ಆಫ್ ಎ ಅಂತ ಬರಿಬೋದು. ಹಾಗಾದರೆ ಈ ಈಕ್ವೇಷನ್ ಏನಾಗುತ್ತೆ, ಆರ್ ಪ್ರೈಮ್ ಎ ಪ್ರೈಮನ್ನು n ಸ್ಕ್ವೇರ್ ಎ ಸ್ಕ್ವೇರ್ ಅಂತ ಬರಿಬೋದು, ಬಿಕಾಸ್ ಇಟ್ ಈಸ್ ಎ ಪ್ರೈಮ್ ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು ಈ ಈಕ್ವೇಷನ್ ಬರಿತೀನಿ ನಾನು, ಯಾವುದದು, ಆರ್ ಎ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನನಗೆ ಏನು ಸಿಗ್ತಾ ಇದೆ ಅಂದರೆ ಹೊಸ ರೆಸಿಸ್ಟೆನ್ಸು ಆರ್ ಡಿವೈಡೆಡ್ ಬೈ n ಸ್ಕ್ವೇರ್. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ n ಟೈಮ್ಸ್ ಜಾಸ್ತಿ ಆದರೆ ರೆಸಿಸ್ಟೆನ್ಸು 1/n ಸ್ಕ್ವೇರ್ ಅಷ್ಟು ಕಡಿಮೆ ಆಗುತ್ತೆ. ಅಂದರೆ n ಸ್ಕ್ವೇರ್ ಅಷ್ಟು ಕಡಿಮೆ ಆಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ ಹೊಸ ರೆಸಿಸ್ಟೆನ್ಸು. ಓಕೆ, ಸೊ ದಟ್ ಈಸ್ ವಾಟ್ ಈಗ ಮೂರು ಕ್ವಶನ್ಸ್ಗಳಿಗೆ ಸೊಲ್ಯೂಷನನ್ನು ನೋಡಿದ್ವಿ. ನಾವು ವಿ ವಿಲ್ ಸಿ ದ ಗ್ರಾಫ್ಸ್. ಇಲ್ಲಿ ಮತ್ತೆ ಹೋಮ್ಸ್ ಲಾ ಮೇಲೆ ಎರಡು ಪ್ರಾಬ್ಲಮ್ಸ್ ಇದೆ. ಮೊದಲನೇದು, ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ರೆಸಿಸ್ಟರ್ ಈಸ್ ಡ್ರಾನ್ ಅಟ್ 2 ಡಿಫ್ರೆಂಟ್ ಟೆಂಪ್ರೇಚರ್ಸ್ T1 ಆ್ಯಂಡ್ T2. ಆ ಗ್ರಾಫನ್ನು ಇಲ್ಲೇ ಕೊಟ್ಟಿದ್ದಾರೆ. ದಿಸ್ ಇಸ್ ವಿ ಐ ಗ್ರಾಫ್. ಒಂದೇ ಒಂದು ಕಂಡಕ್ಟರ್ಗೆ ಎರಡು ಬೇರೆ ಬೇರೆ ಟೆಂಪ್ರೇಚರ್ಸಲ್ಲಿ T1 ಮತ್ತು T2 ಅನ್ನೋ ಬೇರೆ ಬೇರೆ ಟೆಂಪ್ರೇಚರ್ಸಲ್ಲಿ ಈ ವಿ ಐ ಗ್ರಾಫನ್ನು ಅಲ್ಲಿ ಪ್ಲಾಟ್ ಮಾಡಿದ್ದೀವಿ. ಸ್ಟ್ರೈಟ್ ಲೈನ್ ಬಂದಿದೆ ಅಂದರೆ ಇದು ಹೋಮಿಕ್ ಕಂಡಕ್ಟರ್, ಇದು ಅಂದರೆ ಹೋಮ್ಸ್ ಲಾನ ಒಬೇ ಮಾಡ್ತಾ ಇರುವಂಥ ಕಂಡಕ್ಟರ್. ಬಟ್ ನಾವಿಲ್ಲಿ ಈ ಎರಡು ಟೆಂಪ್ರೇಚರ್ಸಲ್ಲಿ ಯಾವ ಟೆಂಪ್ರೇಚರ್ ಜಾಸ್ತಿ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಆನ್ಸರ್ ಈಸ್ ವೆರಿ ಸಿಂಪಲ್. ಈಗ ನಮಗೆ ಗೊತ್ತಿರೋ ಪ್ರಕಾರ ಈ ವಿ ಐ ಗ್ರಾಫಲ್ಲಿ ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡುವ. ಯು ನೋ ವಾಟ್ ಈಸ್ ಸ್ಲೋಪ್? ಸ್ಲೋಪ್ ಆಫ್ ಎನಿ ಗ್ರಾಫ್ ಈಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ, ವೆರ್ ಥೀಟಾ ಈಸ್ ಗಿವನ್ ಓವರ್ ಹಿಯರ್. ನೋಡಿ, ಇಲ್ಲಿ ಥೀಟಾವನ್ನು θ1 ಅಂತಾನು, ಈ ಆ್ಯಂಗಲನ್ನು θ2 ಅಂತಲೂ ಇಟ್ಕೊಳ್ಳುವ. ಎರಡು ಲೈನ್ಗೆ ಎರಡು ಸ್ಲೋಪ್ ಇದೆ. ಯೂಶ್ವಲಿ ಟ್ಯಾನ್ ಥೀಟಾ ಅಂತಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್, ಆರ್ y/x ಅಂತ ಕರಿತೀವಿ. ಈಗ ಈ ಲೈನಿಗೆ y ಆ್ಯಕ್ಸಿಸನ್ನು ಡ್ರಾ ಮಾಡಿದ್ರೆ ಯು ವಿಲ್ ಗೆಟ್ ಕರೆಂಟ್.
ಓಕೆ, ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ಇದು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೊಡ್ತೀವಿ. ಸೊ ಈ ಗ್ರಾಫಲ್ಲಿ ಐ ವಿ ಗ್ರಾಫಲ್ಲಿ ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಐ ಬೈ ವಿ ಅಂತ ಬರ್ತಾ ಇದೆ. ಐ ಬೈ ವಿ ಅಂತಂದ್ರೆ ಏನು? ಓಮ್ಸ್ ಲಾ ಪ್ರಕಾರ ಇಟ್ ಈಸ್ ನಥಿಂಗ್ ಬಟ್ ಇನ್ವರ್ಸ್ ಆಫ್ ರೆಸಿಸ್ಟೆನ್ಸ್. ಸೊ ದೇರ್ ಫೋರ್ ನೀವೇನಾದರೂ ಟ್ಯಾನ್ ಥೀಟಾವನ್ನು ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವರ್ಸಸ್ ಕರೆಂಟ್ ಗ್ರಾಫಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ನಿಮಗೆ ಇನ್ವರ್ಸ್ ಆಫ್ ರೆಸಿಸ್ಟೆನ್ಸನ್ನು ಕೊಡ್ತಾ ಇದೆ. ಸೊ ವೆರಿ ಸಿಂಪಲ್, ಆರ್ is ಈಕ್ವಲ್ ಟು 1/tan ಥೀಟಾ. ಇದೇ ಈಕ್ವೇಷನನ್ನು ಹೀಗೆ ಬರೆದೆ, ಅಥವಾ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಥೀಟಾ. ಈ ಥೀಟಾ ಏನಾದರೂ ಜಾಸ್ತಿ ಆದರೆ, ಈ ಲೈನ್ ಮಾಡಿಕೊಂಡಿರುವಂಥ ಥೀಟಾ ಏನಾದರೂ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಥೀಟಾ ಏನಾದರೂ ಕಡಿಮೆ ಆದರೆ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ, ಬಿಕಾಸ್ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ನನಗೆ ಇನ್ನೊಂದು ವಿಚಾರ ಆಲ್ರೆಡಿ ಗೊತ್ತಿದೆ, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪ್ರೇಚರ್. ಆದರೆ ಟೆಂಪ್ರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಎರಡನ್ನ ಇಟ್ಕೊಂಡು ಏನಂತ ಹೇಳ್ಬೋದು ನಾವು? ವಿ ನೋ ದ್ಯಾಟ್ ಬಿಕಾಸ್ ಆಫ್ ದೀಸ್ ಟು ಈಕ್ವೇಷನ್ ಐ ಕ್ಯಾನ್ ರೈಟ್ ಟೆಂಪ್ರೇಚರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಥೀಟಾ. ಸೊ ಈ ಗ್ರಾಫಲ್ಲಿ ಥೀಟಾ ವ್ಯಾಲ್ಯೂ ಏನಾದರೂ ಕಡಿಮೆ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಥೀಟಾ ವ್ಯಾಲ್ಯೂ ಜಾಸ್ತಿ ಆದರೆ ಟೆಂಪ್ರೇಚರು ಕಡಿಮೆ ಆಗುತ್ತೆ. ದಟ್ ಈಸ್ ವಾಟ್ ದ ರಿಲೇಷನ್ ನಮಗೆ ಕೊಟ್ಟಿರುವಂಥದ್ದು. ಸೊ ದೇರ್ ಫೋರ್ ಇದರಲ್ಲಿ ಇಟ್ ಈಸ್ ವೆರಿ ಕ್ಲಿಯರ್, ಥೀಟಾ 2 ಅನ್ನುವಂಥದ್ದು ಕಡಿಮೆ ಇದೆ ಯಾವುದಕ್ಕಿಂತ? ಥೀಟಾ 1ಗಿಂತ. ಸೊ ದೇರ್ ಫೋರ್ ಇಲ್ಲಿ ಥೀಟಾ 1 ಜಾಸ್ತಿ ಇರೋದ್ರಿಂದ ಯು ಕ್ಯಾನ್ ರೈಟ್ T1, ಟೆಂಪ್ರೇಚರ್ T1 ಈಸ್ ಲೆಸ್ ವೆನ್ ಕಂಪೇರ್ ಟು T2. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಬಹಳ ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಇನ್ನು ಸೆಕೆಂಡ್ ಕ್ವೆಶನ್ ನೋಡಿ, ಇಫ್ ಲೆಂತ್ ಆಫ್ ದ ವಯರ್ ಆಫ್ ರೆಸಿಸ್ಟೆನ್ಸ್ ಆರ್ ಈಸ್ ಸ್ಟ್ರೆಚ್ಡ್ ಬೈ 10% ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ. ಸೊ ಲೆಂತು 10% ಬೈ ಸ್ಟ್ರೆಚ್ ಆಗಿದೆ. ಓಕೆ, ನ್ಯೂ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಆಫ್ ದ ವಯರ್ಸ್ ಆರ್ ಅಂದ್ಬಿಟ್ಟು ಡ್ಯಾಶನ್ನು ಕೊಟ್ಟಿದ್ದಾರೆ. ಸೊ ಈಗ ನಾವು ಲೆಂತ್ ಎಷ್ಟು ಪರ್ಸೆಂಟ್ ಸ್ಟ್ರೆಚ್ ಆಗಿದೆ ಅದನ್ನು ಬರೀತೀನಿ ನಾನು. ಸೊ ದಟ್ ಐ ಕ್ಯಾನ್ ರೈಟ್ ಫೈನಲ್ ಲೆಂತ್ ಆಫ್ ದ ವಯರ್, ಇನಿಷಿಯಲ್ ಲೆಂತ್ ಎಷ್ಟಿತ್ತೋ ಪ್ಲಸ್ ಇದಕ್ಕೆ 10% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ. 10% ಅಂದರೆ ಏನು? 10 ಡಿವೈಡೆಡ್ ಬೈ 100 ಟೈಮ್ಸ್ ಆಫ್ ಎಲ್. ಓಕೆ, ಸೊ ಎಲ್ ಪ್ರೈಮ್ ಕ್ಯಾನ್ ಬಿ ರಿಟನ್ ಆಸ್, ಎಲ್ನ ಕಾಮನ್ ತಗೊಂಡ್ರೆ 1 + 10/100 ಇಟ್ ಈಸ್ ನಥಿಂಗ್ ಬಟ್ 0.1. ಎಲ್ ಪ್ರೈಮ್ ಈಸ್ ಈಕ್ವಲ್ ಟು ಎಲ್ ಟೈಮ್ಸ್ ಆಫ್ 1.10. ಓಕೆ, ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ನ್ಯೂ ಲೆಂತ್, ಐ ಮೀನ್ ವೈರ್ನ ಲೆಂತ್ನ ಸ್ಟ್ರೆಚ್ ಮಾಡಿದ್ಮೇಲೆ ಯಾವ ಲೆಂತ್ ಇದೆ, ಇದು ಓಲ್ಡ್ ಲೆಂತ್. ಇದರರ್ಥ ನ್ಯೂ ಲೆಂತ್ ಈಸ್ 1.10 ಟೈಮ್ಸ್ ಆಫ್ ಓಲ್ಡ್ ಲೆಂತ್ ಆಫ್ ದ ವೈರ್. ಈಗ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, ರೆಸಿಸ್ಟಿವಿಟಿ ಎಷ್ಟಾಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು ರೆಸಿಸ್ಟೆನ್ಸನ್ನ ಕ್ಯಾಲ್ಕುಲೇಟ್ ಮಾಡಿಬಿಡುವ. ನಾನು ಆಲ್ರೆಡಿ ಹೇಳಿದ್ದೆ, ಕೀಪಿಂಗ್ ದ ಮಾಸ್ ಆಫ್ ದ ವೈರ್ ಕಾನ್ಸ್ಟೆಂಟ್, ಲೆಂತ್ ಆಫ್ ದ ವೈರನ್ನು ಸ್ಟ್ರೆಚ್ ಮಾಡಿದ್ರೆ ರೆಸಿಸ್ಟೆನ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. ದರ್ ಇಸ್ ಅ ರಿಲೇಷನ್ ಫ್ರಮ್ ದ ಲಾಸ್ಟ್ ಪ್ರಾಬ್ಲಮ್. ಸೊ ನ್ಯೂ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು n² ಟೈಮ್ಸ್ ಆಫ್ ಓಲ್ಡ್ ರೆಸಿಸ್ಟೆನ್ಸ್. ಎನ್ ಅಂತಂದ್ರೆ ಏನು? ಹೌ ಮೆನಿ ಟೈಮ್ಸ್ ದ ನ್ಯೂ ಲೆಂತ್ ಈಸ್ ದೇರ್ ವಿನ್ ಕಂಪೇರ್ ಟು ದ ಓಲ್ಡ್ ಲೆಂತ್. ಸೊ ಇಲ್ಲಿ ನಾನು ಹೇಳಿದೆ ಹೊಸ ಲೆಂತು 1.10 ಟೈಮ್ಸ್ ಆಫ್ ಎಲ್ ಅಂತ. ಈ 1.10ನ ಇಲ್ಲಿ ಎನ್. ಸೊ ದೇರ್ ಫೋರ್ ಆರ್ ಪ್ರೈಮನ್ನು ಏನಂತ ಬರೀಬೋದು? 1.10 ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ ಓಲ್ಡ್ ರೆಸಿಸ್ಟೆನ್ಸ್. ಸೊ ಇದನ್ನು ಸ್ಕ್ವೇರ್ ಮಾಡಿದ್ರೆ ಏನು ಸಿಗ್ತಾ ಇದೆ? ಆರ್ ಪ್ರೈಮ್ ಇಸ್ ಈಕ್ವಲ್ ಟು, ನೀವೇನಾದರೂ ಇದನ್ನು ಸ್ಕ್ವೇರ್ ಮಾಡಿದ್ರೆ 1.21 ಅಷ್ಟು ಸಿಗ್ತಾ ಇದೆ ಮಲ್ಟಿಪ್ಲೈಡ್ ಬೈ ದ ಓಲ್ಡ್ ರೆಸಿಸ್ಟೆನ್ಸ್. ಸೊ ದೇರ್ ಫೋರ್ ಇಟ್ ಇಸ್ ವೆರಿ ಕ್ಲಿಯರ್. ನಾನೇನಾದರೂ ಲೆಂತನ್ನು 10% ಅಷ್ಟು ಇನ್ಕ್ರೀಸ್ ಮಾಡಿದ್ರೆ ಹೊಸ ರೆಸಿಸ್ಟೆನ್ಸು 1.21 ಟೈಮ್ಸ್ ಆಫ್ ಓಲ್ಡ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಆನ್ಸರ್ ಸಿಕ್ತು. ದೆನ್ ವಾಟ್ ಅಬೌಟ್ ರೆಸಿಸ್ಟಿವಿಟಿ ಆಫ್ ದ ವಯರ್? ನಾವು ಮೊದಲೇ ಡಿಸ್ಕಸ್ ಮಾಡಿದಾಗೆ ರೆಸಿಸ್ಟಿವಿಟಿ ಆಫ್ ದ ವಯರ್ ಈಸ್ ನಾಟ್ ಡಿಪೆಂಡ್ಸ್ ಆನ್ ದ ಡೈಮೆನ್ಷನ್ ಆಫ್ ದ ಕಂಡಕ್ಟರ್. ಲೆಂತ್ ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ಕ್ರೀಸ್ ಡಿಕ್ರೀಸ್ ಏನೇ ಆಗಲಿ, ರೆಸಿಸ್ಟಿವಿಟಿ ವ್ಯಾಲ್ಯೂ ಚೇಂಜ್ ಆಗಲ್ಲ. ಈ ರೆಸಿಸ್ಟಿವಿಟಿ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ನೇಚರ್ ಆಫ್ ದ ಮೆಟೀರಿಯಲ್ ಆ್ಯಂಡ್ ಟೆಂಪ್ರೇಚರ್ ಆಫ್ ದ ಮೆಟೀರಿಯಲ್. So therefore resistivity will remain same, but the new resistance is going to be 1.21 times the old resistance. I hope you understand these two problems and hope